ಇನ್ನು ಮೇಡಮ್ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ರಲ್ಲ, ಸೊ ರೆಸಿಪೀಸ್ ಬಗ್ಗೆ ಮಾತಾಡೋದಾದ್ರೆ ಎಲ್ಲಿಂದ ಸ್ಟಾರ್ಟ್ ಆಯ್ತು ಮೇಡಮ್? ಮೊದಲು ನೀವು ಮಾಡಿದ ಯಾವ್ದು ರೆಸಿಪಿ? ಮೊದಲು ನಾವು ಫಸ್ಟ್ ಫೋನ್ ಅಲ್ಲಿ ಮಾಡಿದ್ ಸರ್. ನನಗೆ ಫೋನ್ ಅಷ್ಟು ಗೊತ್ತಿರಲಿಲ್ಲ. ನೆನಪಿದ್ಯಾ? ಅದು ನಮ್ ತಮ್ಮ ಫೋನ್ ಅಲ್ಲಿ ಮಾಡಿದ್ದು. ಆವಾಗ ಅವ್ನ್ ಕೆಲ್ಸಕ್ಕೆ ಸೇರಿದ್ದ ಅನ್ಬಿಟ್ಟು ಅವನ ಹತ್ರ ಮಾತ್ರ ಫೋನ್ ಇತ್ತು, ನನ್ನ ಹತ್ರ ಬಟನ್ ಫೋನ್ಗಳು ಇಟ್ಕೊಂಡಿದ್ದಿದ್ ನಾನು. ಫೋನ್ ಅಲ್ಲಿ ಈ ತರ ವಾಟ್ಸಾಪ್, ಇನ್ಸ್ಟಾಗ್ರಾಮ್ ಅದೆಲ್ಲ ಇದೆ ಅಂತ ಗೊತ್ತೇ ಇಲ್ಲ ನನಗೆ. ಬೇರೆ ಫೋನ್ ಮಾತಾಡಕ್ಕೆ ಅನ್ಕೊಂಡಿದ್ದೆ ನಾನು ಅಷ್ಟೇ. ಆಮೇಲೆ ಯೂಟ್ಯೂಬ್ ಅಂತ ಇವ್ನ್ ಕ್ರಿಯೇಟ್ ಮಾಡಿದ್ದು. ಅದು ಹೆಂಗೆ ಅಂದ್ರೆ ನನಗೆ ಗಾರ್ಮೆಂಟ್ಸ್ ಅಲ್ಲಿ ಕಾಂಪಿಟೇಷನ್ಗಳು ಬರ್ತಾ ಇತ್ತು. ಮಹಿಳೆಯರ ದಿನಾಚರಣೆ, ದಸರಾ ಹಬ್ಬಕ್ಕೆಲ್ಲ ಕಾಂಪಿಟೇಷನ್ ಇರ್ತಾ ಇದ್ರು. ಇವಾಗ ತುಂಬಾ ಜನ ಕಾಲೇಜಲ್ಲಿ ಎಲ್ಲ ತರ ಸ್ಪೋರ್ಟ್ಸ್ ಆಕ್ಟಿವಿಟಿ ಗೇಮ್ ಅಲ್ಲಿ ಆಡ್ತಾರಲ್ವಾ, ಆ ತರ ನನಗೆ ಅಲ್ಲಿ ಚಾನ್ಸ್ ಸಿಕ್ಕಿಲ್ಲ ನನಗೆ, ನಾನು ಓದಂತ ಕಾಲದಲ್ಲಿ. ಅದನ್ನ ನಾನು ಇಲ್ಲಿ ಗಾರ್ಮೆಂಟ್ಸ್ ಅಲ್ಲಿ ಯೂಸ್ ಮಾಡ್ಕೊಂಡೆ. ಕಸದಿಂದ ರಸ, ಆ ತರ ಕ್ರಾಫ್ಟ್ಗಳು, ಮೆಹಂದಿ ಆಗಿರ್ಬೋದು, ರಂಗೋಲಿ ಆಗಿರ್ಬೋದು, ಹೂವು ಕಟ್ಟೋದಾಗಿರ್ಬೋದು, ಈ ತರ ವಿತೌಟ್ ಫೈರ್ ಕುಕಿಂಗ್ ಆಗಿರ್ಬೋದು, ಎಲ್ಲದಲ್ಲೂ ನಾನು ಫಸ್ಟ್ ಬರ್ತಾ ಇದ್ದೆ. ಅವಾಗ ನಮ್ಮ ಮನೆಯಲ್ರು ಎಲ್ರಿಗೂ ಗೊತ್ತಾಯ್ತು ಚೆನ್ನಾಗಿ ಅಡ್ಗೆ ಮಾಡ್ತಾಳೆ ಅಂತ. ಸೊ ಹಿಂಗೆ ಒಂದ್ ದಿವಸ ನಾನು ಮಹಿಳೆಯರ ದಿನಾಚರಣೆಗೆ ರೆಸಿಪಿ ಮಾಡಿದ್ದೆ. 1 ಅವರಲ್ಲಿ 26 ರೆಸಿಪಿ ಮಾಡಿದ್ದೆ ವಿತೌಟ್ ಫೈರ್ ಕುಕಿಂಗ್. ಅವಾಗ ಮನೆಗೆಲ್ಲ ಐಟಮ್ ಉಳ್ದಿರೋದು ಎತ್ಕೊ ಬಂದಿದ್ದೆ. ಅವಾಗ ಇವನು ಟೆಕ್ ಚಾನಲ್ ಮಾಡ್ಬೇಕಂತ ಇವನ್ಗೆ ಆಸೆ ಇತ್ತಂತೆ, ಕಾಲೇಜ್ ಮುಗ್ದ್ಮೇಲೆ ಯೂಟ್ಯೂಬ್ ಮಾಡ್ಬೇಕಂತ. ಅವ್ನ್ ನನ್ ಮೇಲೆ ಯೂಟ್ಯೂಬ್ ಮಾಡೋಣ ಅಂತ ಟ್ರೈ ಮಾಡಿ ಆ ಉಳ್ದಿರೋಂತ ಐಟಮ್ ಅಲ್ಲಿ ನಾವು ಒಂದು ಕೋಸಂಬರಿ ಮಾಡಿದ್ರಿ. ಆ ಕೋಸಂಬರಿ ವಿಡಿಯೋನ ನಮ್ಗೆ ಲೈಫ್ ಚೇಂಜ್ ಆಯ್ತು. ಆವಾಗ ಜನಗಳು ಯೂಟ್ಯೂಬ್ ನೀವು ಮಾಡ್ತೀರಾ, ಚಾನಲ್ ಹೆಸರು ಚೇಂಜ್ ಮಾಡಿ, ಮತ್ತೆ ಈ ತರ ಪಾತ್ರೆಗಳು ಯೂಸ್ ಮಾಡಿ, ಈ ತರ ಸೌಂಡ್ ಬರುತ್ತೆ, ಈ ತರ ಕ್ವಾಲಿಟಿ ಆಗಿ ತೋರಿಸಿ ಅಂತ ಜನ ನಮ್ಗೆ ಸಪೋರ್ಟ್ ಕಮೆಂಟ್ ಮಾಡಿ ಸ್ಟಾರ್ಟ್ ಮಾಡಿದ್ರು. ಆಮೇಲೆ ನಾವು ಸರಿ ಇವಾಗ ನಮ್ಗೆ ವಿಡಿಯೋ ಮಾಡಕ್ ಇಂಟ್ರೆಸ್ಟ್ ಬಂದಿದೆ, ಯೂಟ್ಯೂಬ್ ಅಲ್ಲಿ ಮಾಡ್ಬೇಕು ನಾವು. ಪೇಮೆಂಟ್ ಬರುತ್ತಾ ಇಲ್ವಾ ಗೊತ್ತಿಲ್ಲ, ಆದ್ರೆ ಮುಂದೆ ಜೀವನದಲ್ಲಿ ಬಂದೇ ಬರುತ್ತೆ ಪೇಮೆಂಟ್ ಅನ್ನೋದು. ಹೆಸರು ಮಾಡ್ಬೋದು, ಇದು ನಾವು ಟ್ರೈ ಮಾಡೋಣ ಅಂತ ನಮ್ ತಮ್ಮ ಟ್ರೈ ಮಾಡಿ ಲಾಸ್ಟಿಗೆ ಕ್ಯಾಮ್ರಾದಲ್ಲೇ ಮಾಡ್ಬೇಕಂತ ಇವನು ಹೇಳ್ದ. ನನಗೆ ಏನೇ ಮಾಡ್ಬೇಕಂದ್ರೂ ಫಸ್ಟ್ ಮಾಡ್ಬಿಡ್ಬೇಕು. ನನ್ಗೆ ಅದೆಷ್ಟೇ ಕಷ್ಟ ಆದ್ರೂ ಏನೇ ಆಗ್ಲಿನು ನಾನು ಮಾಡ್ಬೇಕು. ಆವಾಗ ಹಿಂಗೆ ನಮ್ ಫ್ರೆಂಡ್ ಅವ್ರ ತಮ್ಮ ಹತ್ರ ಕ್ರೆಡಿಟ್ ಕಾರ್ಡ್ ಇಸ್ಕೊಂಡು ಅವ್ರ ಹತ್ರದಿಂದ ಕ್ಯಾಮ್ರಾ ತಗೊಂಡು ಇನ್ಸ್ಟಾಲ್ಮೆಂಟ್ ಅಲ್ಲಿ ಅವ್ರಿಗೆ ಅಮೌಂಟ್ ಕೊಡಕ್ಕೆ ಹೌದು ಸರ್, ಕ್ಯಾಮ್ರಾ ತಗೊಂಡು ಅದರಲ್ಲಿ ವಿಡಿಯೋ ಸ್ಟಾರ್ಟ್ ಮಾಡಿದ್ರಿ ನಾವು. ಈ ವಿಡಿಯೋ ಸ್ಟಾರ್ಟ್ ಮಾಡ್ತೀರಿ, ಎಡಿಟಿಂಗ್ ಎಲ್ಲ ತಮ್ಮವರು ಸಪೋರ್ಟ್ ಮಾಡ್ತಾರೆ? ಹೌದು ಸರ್. ಕ್ಯಾಮ್ರಾಮನ್ ನನಗೆ ಏನು ಇದ್ರ ಬಗ್ಗೆ ಗೊತ್ತಿಲ್ಲ. ಯೂಟ್ಯೂಬ್ ಅಲ್ಲಿ ಯಾವ ತರ ವಿಡಿಯೋ ಅಪ್ಲೋಡ್ ಮಾಡ್ಬೇಕು ಹೆಂಗೆ ಏನು ಗೊತ್ತಿಲ್ಲ. ಸೊ ನಮ್ಗೆ ಸಿಗ್ತಾ ಇದ್ದಿದ್ದು ಭಾನುವಾರ ಒಂದ್ ದಿವಸ ರಜಾ ನನಗೆ. ಅವ್ನ್ ಕಂಪ್ನಿಯಲ್ಲಿ ಹೋಗ್ತಾ ಇದ್ನಲ್ಲ, ಅವ್ನಿಗೆ ಸ್ಯಾಟರ್ಡೆ ಸಂಡೇ ರಜಾ ಸಿಗ್ತಾ ಇದ್ದು, ನನಗೆ ಸಿಗ್ತಾ ಇದ್ದಿದ್ದು ಒಂದ್ ದಿವಸ. ಆ ಒಂದ್ ದಿವಸ ಬಂದ್ಬಿಟ್ಟು ನಾವು ವಾರಕ್ಕೆ ಆಗೋಷ್ಟು ರೆಸಿಪಿನ ನಾನು ಮಾಡ್ಕೊತಾ ಇದ್ದೆ. ಬೆಳಗ್ಗೆ ಮನೆಗೆ ಏನ್ ತಿಂಡಿ ಬೇಕು ಅದ್ ಮಾಡ್ಬಿಟ್ಟು 6 ದಿವಸಕ್ಕೆ 6 ರೆಸಿಪಿನೂ ರೆಡಿ ಮಾಡಿ ಇಟ್ಕೊಂಡು ಇವನ್ನ ಕರೀತಾ ಇದ್ದೆ. ಯಾವ್ದೇ ರೀತಿ ಟ್ರೈಪಾಡ್ ಇಲ್ಲ, ಒಂದ್ ಚೇರ್ ಮೇಲೆ ನಿಂತ್ಕೊಂಡು ನಮ್ ತಮ್ಮ ಕ್ಯಾಮ್ರಾ ಇಟ್ಕೊಂತ ಇದ್ದ. ಕಿಟಕಿ ಬೆಳ್ಕಲ್ಲಿ ನಾನು ಅಡ್ಗೆ ಮಾಡಿರೋದು. ಯಾವ್ದೇ ರೀತಿ ಲೈಟಿಂಗು ಟ್ರೈಪಾಡ್ ಏನು ಇಲ್ದಿರ ಅವಾಗ ಮಾಡಿದ್ ನಾವು. ಸುಮಾರು ಒಂದು 2.5 ವರ್ಷ ಆ ತರ ಮಾಡಿದ್ರಿ. ಆಮೇಲೆ ಬರ್ತಾ ಬರ್ತಾ ಹಂಗೆ ಚೇಂಜ್ ಆದ್ರಿ ನಾವು. ಯೂಟ್ಯೂಬ್ ಪೇಮೆಂಟ್ ಬಂದಾಗ ಒಳ್ಳೆ ಕ್ವಾಲಿಟಿಯಲ್ಲಿ ಮಾಡ್ಬೇಕಂತ ಅವನಿಗೂ ಆಸೆ ಆಯ್ತು. ಆಮೇಲೆ ಕ್ಯಾಮ್ರಾ ತಗೊಂಡ್ರಿ, ಟ್ರೈಪಾಡ್ ತಗೊಂಡ್ರಿ. ಆ ಟ್ರೈಪಾಡ್ ತಗೊಂಡ್ರೆ ಇವಾಗ ಅವ್ನ ಕೈಯಲ್ಲೇ ಕ್ಯಾಮ್ರಾ ಇಟ್ಕೊಂಡು ಮಾಡೋದು. ಮೇಡಮ್ ಆಗ ಶುರು ಮಾಡಿದ್ದು ಪುಟ್ಟ ಮನೆ ಅನ್ಸುತ್ತೆ ಮೇಡಮ್, ಹಳೆ ವಿಡಿಯೋಗಳನ್ನ ಇವಾಗೂ ಅದೇ ಮನೆಯಲ್ಲೇ ಮಾಡ್ತಿದ್ದೀರಿ ನಾವು. ಮೇಡಮ್ ತುಂಬಾ ಫೇಮಸ್ ಆದಂತ ರೆಸಿಪಿ ಯಾವ್ದು ಮೇಡಮ್ ನಿಮ್ಗೆ ತುಂಬಾ ಖುಷಿ ಆದಂತ? ಬಿಸಿಬೇಳೆ ಬಾತ್ ಸರ್. ಬಿಸಿಬೇಳೆ ಬಾತ್, ಬಿಸಿ ಬಾತ್ ತುಂಬಾ ಫೇಮಸ್. ಎಷ್ಟು ವ್ಯೂಸ್ ಆಯ್ತು ಮೇಡಮ್? ಅದು 1 ಕೋಟಿ ಮೇಲೆ ಹೋಗಿದೆ ಸರ್ ವ್ಯೂಸ್. ಆಕ್ಚುಲಿ ನನ್ಗೆ ನಿಜ ಹೇಳ್ಬೇಕಂದ್ರೆ ಬಿಸಿಬೇಳೆ ಬಾತ್ ನನಗೆ ಇಷ್ಟನೇ ಇರ್ಲಿಲ್ಲ ರೆಸಿಪಿ. ನೋಡಕ್ ಹೋದ್ರೆ ನನಗೆ ಯಾವ್ದು ಇಷ್ಟ ಇಲ್ವೋ ಆ ರೆಸಿಪಿಗಳೇ ತುಂಬಾ ಫೇಮಸ್ ಆಗಿರೋದು, ಅದ್ರಿಂದ ನಾನು ಇಷ್ಟಪಟ್ಟೆ. ಆಮೇಲೆ ಮೇಡಮ್ ಈಗ 2 ತರ ಜನಗಳಿದ್ದಾರೆ ನಿಮ್ಮ ಏನು ಫ್ಯಾನ್ಸ್ ಫಾಲೋವರ್ಸ್, ಒಂದು ವೆಜ್ ಇನ್ನೊಂದು ನಾನ್ ವೆಜ್, ಎರಡೂ ಮಾಡ್ತಾನೆ ಇರ್ತೀರಲ್ಲ? ಎರಡಕ್ಕೂ ಸಪೋರ್ಟ್ ಮಾಡಿದ್ದಾರೆ, ಎರಡೂ ಮಾಡ್ತಾ ಇರ್ತೀನಿ. ನಮ್ ಚಾನೆಲ್ ಅಲ್ಲಿ ಜಾಸ್ತಿ ನಾನ್ ವೆಜ್ ಮಾಡ್ಬೇಕು ಅನ್ಕೊಂಡೆ, ಆದ್ರೆ ನಾನ್ ವೆಜ್ ಕಡಿಮೆ. ಇವಾಗೂ ಅಷ್ಟೇ ನಾನ್ ವೆಜ್ ರೆಸಿಪಿ ಅಷ್ಟು ಇದು ಬರೋದಿಲ್ಲ. ನನಗೂ ಸ್ವಲ್ಪ ಕಡಿಮೆ ಮಾಡ್ಬಿಟ್ಟಿದೀನಿ ನಾನೇ ಅಂತ ಗೊತ್ತಾಗ್ತಾ ಇದೆ. ವೆಜ್ ರೆಸಿಪಿ ತುಂಬಾ ಮಾಡ್ತೀನಿ. ಇನ್ನು ಮೇಡಮ್ ಮನೇಲಿ ಯಾರು ಇಲ್ದೇ ಇರೋ ಸಂದರ್ಭದಲ್ಲಿ, ಎಸ್ಪೆಷಲಿ ನಮ್ಮಂತವ್ರು ಫ್ಯಾಮಿಲಿ ಮ್ಯಾನ್ಗಳು ಮನೇಲಿ ಯಾರು ಇರೋದಿಲ್ಲ, ಹೆಂಡತಿ ಎಲ್ಲ ಊರಿಗೆಲ್ಲ ಹೋಗಿರ್ತಾರೆ, ಹೆಂಡತಿ ಮಕ್ಳೆಲ್ಲ, ಆ ಟೈಮಲ್ಲಿ ಏನಪ್ಪಾ ಮಾಡೋದು, ಹೋಟ್ಲೂಟನು ಬೇಡ ಅಂತ ಹೇಳಿದಾಗ ರೇಖಾ ಅಡುಗೆ ಅಂತ ಹೊಡೆದ್ರೆ ಉದ್ದಕ್ಕೂ ಬಂದ್ಬಿಡುತ್ತೆ ಮೇಡಮ್. ನಾವು ಸೆಲೆಕ್ಟ್ ಮಾಡ್ಕೊಂಡು ನಾವು ಅಡುಗೆ ಮಾಡ್ಕೊಂಡು ತಿನ್ಬೇಕು. ಸೊ ಅಷ್ಟ್ರ ಮಟ್ಟಿಗೆ ಫೇಮಸ್ ಆಗಿದ್ದೀರಿ ನೀವು ಇವತ್ತು ಯೂಟ್ಯೂಬ್ ಅಲ್ಲಿ. ನಿಮ್ ಪ್ರಿಪರೇಷನ್ ಹೆಂಗಿರುತ್ತೆ ಅಂತ ಹೇಳಿ ಮೇಡಮ್? ಸರ್ ನಾನು ಅಡ್ಗೆ ಮಾಡೋದು ಯಾವ್ದಾದ್ರು ರೆಸಿಪಿಗೆ ಒಂದು ಪ್ರಿಪರೇಷನ್ಸ್ ಹೆಂಗ್ ನಡೀತದೆ ಸ್ಟಾರ್ಟಿಂಗ್? ಪ್ರಿಪರೇಷನ್ ಅಂದ್ರೆ ಇವಾಗ ನಾನು ಅಡ್ಗೆ ಮಾಡೋದು ನೋಡೋರ್ಗೆ ಈಸಿ ಆಗಿರ್ಬೇಕು, ಮತ್ತೆ ಲೆಂತಿ ಟೈಮ್ ಇರ್ಬಾರ್ದು. ವಿಡಿಯೋ ಜಾಸ್ತಿ ದೊಡ್ಡದಾಗಿದ್ರೆ ಬೋರ್ ಅನ್ಸ್ಬಿಡುತ್ತೆ, ಮತ್ತೆ ಚಿಕ್ಕದಾಗಿರ್ಬೇಕು. ಮತ್ತೆ ನಾವು ಹೇಳ್ಕೊಡೋಂತ ರೆಸಿಪಿ ಅವ್ರಿಗೆ
ಮೈಂಡ್ಗೆ ಬೇಗನೆ ಹೋಗ್ಬೇಕು. ಮತ್ತೆ ಇಂಗ್ರೀಡಿಯೆಂಟ್ಸ್ ಹೊರಗಡೆ ಬೇರೆ ಏನನ್ನ ತಂದು ಮಾಡೋ ತರ ಇರ್ಬಾರ್ದು, ಮನೇಲಿ ಇರೋದೇ ತೋರ್ಸ್ಕೊಡ್ಬೇಕು. ಸೊ ಹಂಗಾಗಿ ಜಾಸ್ತಿ ಜನ ಬ್ಯಾಚುಲರ್ಸ್, ಬಿಗಿನರ್ಸ್ಗೆ ಮತ್ತೆ ಫ್ಯಾಮಿಲಿ ಮೆಂಬರ್ಸ್ಗೆ ಅದಕ್ಕೆ ಇಷ್ಟ ಆಗೋದು ತುಂಬಾ ಜನಕ್ಕೆ. ಅಂದ್ರೆ ಮೇಡಮ್ ಮನೇಲಿ ಏನಿರುತ್ತೆ ಅದೇ ಪದಾರ್ಥನ ಉಪಯೋಗಿಸಿ ಮಾಡ್ಬೇಕು. ಏನ್ ಮಾಡ್ಬೇಕು ಅದನ್ನ ಇವಾಗ ಬೇರೆ ಊರ್ದು ರೆಸಿಪಿ ಅದನ್ನು ನಮ್ಮೂರಲ್ಲಿ ಏನ್ ಸಿಗುತ್ತೆ ಅದ್ರದ್ದು ಇಟ್ಕೊಂಡು ತೋರ್ಸ್ಕೊಡ್ತೀನಿ. ಈಗ ಒಟ್ಟಾರೆ ಎಷ್ಟು ಸಬ್ಸ್ಕ್ರೈಬರ್ಸ್ ಎಷ್ಟಾದ್ರು ಸರ್? ಇವಾಗ 24 ಲಕ್ಷ ದಾಟಿದೀನಿ ಸರ್ ಸಬ್ಸ್ಕ್ರೈಬರು. 1400 ಮೇಲೆ ರೆಸಿಪಿಗಳು ಮಾಡಿದೀನಿ. ಇಷ್ಟು ಮಾಡ್ತೀನಿ ಅಂತ ನನಗೆ ಗೊತ್ತಿರಲಿಲ್ಲ. 1000 ಮೇಲೆ ರೆಸಿಪಿ ಮಾಡ್ತೀನಿ ಅಂತಾನು ಗೊತ್ತಿರಲಿಲ್ಲ. ಇನ್ನೂ ಹೊಸದಾಗಿ ಕ್ರಿಯೇಟ್ ಮಾಡ್ತಾ ಇರ್ತೀನಿ ರೆಸಿಪಿಗಳಂತಾನು ಗೊತ್ತಿರ್ಲಿಲ್ಲ. ಇನ್ನು ನಿಮ್ಮ ಈ ಎಲ್ಲಾ ಬೆಳವಣಿಗೆ ನೋಡಿ ಮನೇಲಿ ಏನ್ ಹೇಳ್ತಾರೆ? ಮನೇಲಿ ತುಂಬಾ ನಿಮ್ ಸ್ನೇಹಿತರು ಎಲ್ಲರಿಗೂ ಇಷ್ಟ ಆಗ್ತದೆ ಸರ್. ತುಂಬಾ ಹೊರಗಡೆ ಎಲ್ಲಾದ್ರೂ ಸಿಕ್ಕಿದಾಗ ಮಾತಾಡ್ತಾರೆ. ಮೇಡಮ್ ಇವಾಗ ನೋಟೆಡ್ ಆಗ್ಬಿಟ್ಟಿದ್ದೀರಲ್ಲ ನೀವು, ಎಲ್ಲಾದ್ರೂ ಹೋದ್ರೆ ರೇಖಾ ಅಡುಗೆ ಅಂತ ಹೇಳಿ, ಸೊ ಅಷ್ಟು ಮಟ್ಟಿಗೆ ಫೇಮಸ್ ಆದ್ರೆ ತುಂಬಾ ಖುಷಿ ಆಗುತ್ತೆ ನನಗೆ. ಮುಖ ತೋರ್ಸಲಿ ನಾನು ಅವಾಗಲ್ಲ, ಇವಾಗ ಮಧ್ಯದಲ್ಲಿ ಅವಾಗ ಮುಖ ತೋರ್ಸೋದ್ರಿಂದ ಕಂಡಿಡಿತಾರೆ ಕೆಲವರು. ಕೆಲವ್ರಿಗೆ ಕನ್ಫ್ಯೂಸ್ ಆಗಿರ್ತಾರೆ, ವಾಯ್ಸ್ ಕೇಳ್ಬಿಟ್ಟು ಬಂದು ಮಾತಾಡ್ತಾರೆ. ಆಮೇಲೆ ಕೆಲವರು ಕಮೆಂಟ್ ಅಲ್ಲಿ ಹೋಗಿ ಹಾಕ್ತಾರೆ